ಸ್ಥಗಿತಗೊಂಡಿದ್ದ ಗಂಜಿಗೇರಿ ಏತ ನೀರಾವರಿ ಸ್ಥಳಕ್ಕೆ ಶಾಸಕ ಸಿಮೆಂಟ್ ಮಂಜು ಭೇಟಿ. ಕಮರಿ ಹೋಗಿದ್ದ ರೈತರ ಮುಖದಲ್ಲಿ ಮಂದಹಾಸ. ಹೇಮಾವತಿ ಜಲಾಶಯ ನಿರ್ಮಾಣದಿಂದ ಭೂಮಿ ಕಳೆದುಕೊಂಡ ರೈತರಿಗೆ ಪರ್ಯಾಯವಾಗಿ ಏತ ನೀರಾವರಿಯ ಮೂಲಕ ನೀರು ನೀಡಬೇಕು ಎನ್ನುವ ಉದ್ದೇಶದಿಂದ ಸುಮಾರು 2-3 ದಶಕಗಳ ಹಿಂದೆ ಗಂಜಿಗೇರಿ ಅಪ್ಪಗೌಡನಹಳ್ಳಿ ಈ ಬಳಿ ಏತ ನೀರಾವರಿ ಯೋಜನೆಗೆ ಚಾಲನೆ ನೀಡಲಾಗಿತ್ತು. ಆದರೆ ನಾನಾ ರಾಜಕೀಯ ಕಾರಣಗಳಿಂದ ಇದುವರೆಗೂ ಈಡೇರದೆ ಮರೀಚಿಕೆಯಾಗಿತ್ತು. ಶಾಸಕ ಸಿಮೆಂಟ್ ಮಂಜು ಅವರು 2023ರ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಗಂಜಿಗೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಭಾಗದ ಗ್ರಾಮಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಗ್ರಾಮಸ್ಥರು ಮತ್ತು ಮುಖಂಡರು 16 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ಏತ ನೀರಾವರಿ ಚಾಲನೆ ನೀಡುವುದಾದರೆ ನಿಮಗೆ ಮತ ನೀಡುತ್ತೇವೆ ಎಂದು ಹೇಳಿ ಭರವಸೆ ಪಡೆದಿದ್ದರು. ಸಿಮೆಂಟ್ ಮಂಜು ಬುಧವಾರ ಗಂಜಿಗೇರಿ ಗ್ರಾಮ ಪಂಚಾಯಿತಿಯ ಮುಖಂಡರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಏತ ನೀರಾವರಿ ಸ್ಥಳಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಏತ ನೀರಾವರಿಗೆ ಅಳವಡಿಸಿದ್ದ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಮೋಟಾರ್ ಹಾಗೂ ಅದಕ್ಕೆ ಅಳವಡಿಸಿದ್ದ ಪರಿಕರಗಳು ಸಂಪೂರ್ಣವಾಗಿ ತುಕ್ಕು ಹಿಡಿದಿರುವುದನ್ನು ಕಂಡು ಬೇಸರ ವ್ಯಕ್ತಪಡಿಸಿದರಲ್ಲದೆ ಏನೇನಾಗಬೇಕು ಎನ್ನುವುದರ ಬಗ್ಗೆ ತಕ್ಷಣ ವರದಿ ನೀಡಬೇಕು. ರೈತರ ಹಿತ ಕಾಯುವ ಜವಾಬ್ದಾರಿ ನಮ್ಮ ಮೇಲಿದೆ. ಹೀಗಾಗಿ ಯಾವುದೇ ಮಂತ್ರಿಗಳ ಮನೆ ಬಾಗಿಲಿಗೆ ಹೋಗಿ ಆರ್ಥಿಕ ಸಹಾಯಕ್ಕೆ ಬೇಡಿಕೆ ಸಲ್ಲಿಸುತ್ತೇನೆ ಎಂದರು. ಸಭೆಯ ನಂತರ HSN ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿದ ಶಾಸಕರು, ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಇಚ್ಛಾಶಕ್ತಿಯ ಕೊರತೆಯಿಂದ ಗಂಜಿಗೇರಿ ಏತ ನೀರಾವರಿ ಯೋಜನೆ ರೈತರಿಗೆ ಸದ್ಬಳಕೆಯಾಗುವಲ್ಲಿ ಸಾಧ್ಯವಾಗಿಲ್ಲ. ನಾನು ಇಲ್ಲಿ ಬಂದು ನೋಡಿದಾಗ ಎಲೆಕ್ಟ್ರಿಕಲ್ ಪೈಪ್ಲೈನ್ ಹಾಗೂ ಆಯ್ದ ಭಾಗಗಳಲ್ಲಿ ಕಾಲುವೆ ಮುಚ್ಚಿ ಹೋಗಿರುವುದನ್ನು ಗಮನಿಸಿದ್ದೇನೆ. 1999ರಲ್ಲಿ ನಿರ್ಮಾಣವಾಗಿರುವ ಗಂಜಿಗೇರಿ ಏತ ನೀರಾವರಿ ದುರಸ್ತಿಯಾಗುವುದರಿಂದ ಅಪ್ಪಗೌಡನಹಳ್ಳಿ, ಸಿದ್ದಾಪುರ, ಗಂಜಿಗೇರಿ, ರಾಜಾಪುರ, ಬಸವನಹಳ್ಳಿ, ತಿಪ್ಪೇನಹಳ್ಳಿ, ಮಂಚೇನಹಳ್ಳಿ ಕಾಲುವೆ, ಮಂದಿರ, ಗರಿಘಟ್ಟ ಹಳ್ಳಿಗಳ ಸುಮಾರು 900 ಎಕರೆ ಕೃಷಿ ಪ್ರದೇಶಕ್ಕೆ ಅನುಕೂಲವಾಗಲಿದೆ. ಸುತ್ತ ನೀರಾವರಿ ಪ್ರದೇಶದಿಂದ ಕೂಡಿದ್ದು ಸಮುದ್ರಕ್ಕೆ ಉಪ್ಪಿನ ಬರ ಎಂಬಂತಾಗಿದೆ. ಈ ಯೋಜನೆಯಿಂದ ನೀರು ಎತ್ತುವ ಮೋಟಾರ್ಗಳು ಚಾಲನೆಗೊಳ್ಳದೆ ತುಕ್ಕು ಹಿಡಿದಿವೆ. ತಾಂತ್ರಿಕ ದೋಷದಿಂದ ಕೂಡಿದ್ದು ಅಧಿಕಾರಿಗಳು ಹಣದ ಕೊರತೆ ನೆಪ ಹೇಳದೆ ಶೀಘ್ರವಾಗಿ ಮೋಟಾರ್ ರಿಪೇರಿ ಮಾಡಿ ನೀರು ಹರಿಸಲು ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದ್ದೇನೆ. ಹಣಕಾಸಿನ ಬಗ್ಗೆ ಸಂಬಂಧಪಟ್ಟ ಮಂತ್ರಿಗಳ ಜೊತೆ ಚರ್ಚಿಸಿ ನೆರವು ಪಡೆಯುತ್ತೇನೆ. ಬೇರೆಡೆಗೆ ನೀರು ಒದಗಿಸಲು ಈ ಭಾಗದ ರೈತರು ತಮ್ಮ ಜಮೀನು ಕಳೆದುಕೊಂಡಿದ್ದಾರೆ. ಸಕಾಲಕ್ಕೆ ನೀರು ಸಿಗದ ಕೃಷಿ ಚಟುವಟಿಕೆಗಳು ಕುಂಠಿತವಾಗಿವೆ. ಹೀಗಾಗಿ ಇಂದು ಅಧಿಕಾರಿಗಳೊಂದಿಗೆ ಪರಿಶೀಲನೆ ನಡೆಸಿ ಶೀಘ್ರವಾಗಿ ಸ್ಥಗಿತಗೊಂಡಿರುವ ಗಂಜಿಗೇರಿ ಏತ ನೀರಾವರಿ ಯೋಜನೆಗೆ ಕಾಯಕಲ್ಪ ನೀಡಲಾಗುವುದು ಎಂದು ತಿಳಿಸಿದರು. ಎಷ್ಟೋ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಏತ ನೀರಾವರಿ ಯೋಜನೆಗೆ ಶಾಸಕ ಸಿಮೆಂಟ್ ಮಂಜು ಅವರು ಮರುಚಾಲನೆಗೆ ಮುಂದಾಗಿರುವುದು ಕಮರಿ ಹೋಗಿದ್ದ ರೈತರ ಮೊಗದಲ್ಲಿ ಮಂದಹಾಸ ಬೀರಿದ್ದು, ಶಾಸಕರ ಕಾರ್ಯವೈಖರಿಯ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ ಗ್ರಾಮಸ್ಥರು ಹಾಗೂ ಮುಖಂಡರು ನಾವು ನಿಮ್ಮ ಜೊತೆಗಿದ್ದೇವೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಹೇಮಾವತಿ ಮುಳುಗಡೆ ಸಂತ್ರಸ್ತರ ಪುನರ್ವಸತಿ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಸುಜಿತ್, ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸುಬ್ರಹ್ಮಣ್ಯ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರುದ್ರೇಗೌಡ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ನೀವು ನಾಳೆ ವೆಹಿಕಲ್ JCB ಕಳಿಸಿ 2 ಸೈಡ್ ಕೂಡ ಶೋಲ್ಡರ್ ಫಿಲ್ ಅಪ್ ಮಾಡಬೇಕು. ನಾಳೆ ಕಳಿಸ್ತೀನಿ ಅಂತ ಹೇಳಿದ್ರೆ ಇವತ್ತು ಮತ್ತೆ ಸಂಜೆ 2 ಸತಿ ಫೋನ್ ಮಾಡ್ಕೊಂಡು JCB ಕಳಿಸ್ಬೇಕು. ಅವರಿಲ್ಲ ಅಂದ್ರೆ ನೀವೇ ಸಾಕ್ಬಿಟ್ಟು ಇಷ್ಟು ಲೆಸ್ ಮಾಡಿ ದುಡ್ಡು ಇಸ್ಕೊಂಡು ಹೋಗ್ಬಿಟ್ಟು ಗೊತ್ತಾಯ್ತಲ್ಲ. ಕೆಳಗಡೆ ಅದೇನು ಬಾವಿನ ಪೈಪ್ಲೈನ್ ಆಲೂರು ತಾಲೂಕು ಗಂಜಿಗೇರಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗಂಜಿಗೇರಿ ಏತ ನೀರಾವರಿ ಹಲವಾರು ವರ್ಷಗಳಿಂದ ದುರಸ್ತಿ ಕಂಡಿತ್ತಿಲ್ಲ. ಈಗ ನಾನು ಅಧಿಕಾರಿಗಳ ಜೊತೆ ಬಂದು ಭೇಟಿ ಕೊಟ್ಟು ಈ ಭಾಗದಲ್ಲಿ ನೀರಿನ ಸೌಲಭ್ಯವನ್ನು ಒದಗಿಸ್ಬೇಕು ಅಂಥೇಳಿ ಮೋಟ್ರಲ್ಲಿ ಕೆಲವೊಂದು ರಿಪೇರಿ ಆಗಬೇಕಾಗಿತ್ತು. ದುರಸ್ತಿ ಮಾಡಲಿಕ್ಕೆ ಏನೇನು ಬೇಕು ಎಲ್ಲ ಅಧಿಕಾರಿಗಳ ಜೊತೆ ಕೂತು ನಾವು ಡಿಸ್ಕಷನ್ ಮಾಡಿದ್ದೀವಿ. ಅವೆಲ್ಲವನ್ನು ಕೂಡ ಆದಷ್ಟು ಬೇಗ ದುರಸ್ತಿಯನ್ನು ಮಾಡಿ ಕೆಲವೊಂದು ದುರಸ್ತಿಗೆ ಹಣಗಳನ್ನ ಬೇಕಾಗುತ್ತೆ. ನಾನು ಯಾವ್ದಾದ್ರು ಮೂಲದಿಂದ ಒದಗಿಸ್ತೀನಿ ಅಂತೇಳಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ. ಆದಷ್ಟು ಬೇಗ ಆ ದುರಸ್ತಿಯಾಗಿ ಸಾರ್ವಜನಿಕರಿಗೆ ನೀರು ಬರಬೇಕು. ಇಲ್ಲೆಲ್ಲ ಸುತ್ತ ನೀರಾವರಿ ಪ್ರದೇಶ ಇದ್ದರೂ ಕೂಡ ಅದೇನೋ ಸಮುದ್ರ ಪಕ್ಕದಲ್ಲಿ ಉಪ್ಪಿಗೆ ಬರೋ ಅನ್ನಂಗೆ ಎಲ್ಲ ರೈತರು ಪಾಪ ರಾಗಿ ಬೆಳೆಯೋ ಪರಿಸ್ಥಿತಿ ಆಗಿದೆ. ಎಲ್ಲ ನಮ್ಮ ಜಮೀನನ್ನ ಕಳ್ಕೊಂಡಿದ್ದಾರೆ. ಎಲ್ಲ ಜಮೀನನ್ನ ಕಳ್ಕೊಂಡು ಬೇರೆ ಕಡೆಗೆ ನೀರು ಬೇಕು ಅಂತಕ್ಕಂಥ ಉದ್ದೇಶದಿಂದ ಎಲ್ಲ ಮುಳುಗಡೆ ಸಂತ್ರಸ್ತರು ಪಾಪ ಈ ಭಾಗದಲ್ಲಿರ್ತಕ್ಕಂಥ ನಮ್ಮಗಳಿಗೆ ನೀರಲ್ಲಿ ಆ ಪರಿಸ್ಥಿತಿ ಆಗಿದೆ.
ಡಿಸ್ಕಷನ್ ಮಾಡಿದ್ದೀನಿ. ಆದಷ್ಟು ಬೇಗ ಏತ ನೀರಾವರಿನ ರನ್ನಿಂಗ್ ಕಂಡೀಷನಿಗೆ ತಂದು ಎಲ್ಲ ಈ ಭಾಗಕ್ಕೆ ನೀರು ಹರಿಸ್ಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಕೆಲಸ ಮಾಡ್ತಾಯಿದ್ವಿ. ಆದಷ್ಟು ಬೇಗ ಈ ಭಾಗದ ಎಲ್ಲ ಜಮೀನಿಗೂ ನೀರು ಹರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಸರ್, ಈ ಭಾಗದ ಜನ ಏನು ಹೇಳ್ತಾರೆ ಅಂದರೆ 1999ನೇ ಇಸ್ವಿಲಿ ಅಂದು ದೇವೇಗೌಡರು ನೀರಾವರಿ ಸಚಿವರಾಗಿದ್ದಾಗ ಈ ಏತಾವರಿ ನಿರ್ಮಾಣ ಆಯಿತು ಅಂತ. ಅವತ್ತಿನ ಇವತ್ತು ನೀರು ಹರಿದಿದ್ದೇ ನೋಡಿಲ್ಲ ನಾವು ಇದರಲ್ಲಿ ಅಂತ ಹೇಳ್ತಾರೆ. ಇಲ್ಲ, ಖಂಡಿತ ಅದೇನಾಗಿದೆ ಅಂತೇಳಿ ಜನಪ್ರತಿನಿಧಿಗಳು, ಅಧಿಕಾರಿಗಳದ್ದು ಎಲ್ಲರದು ಒಂದು ರೀತಿ ನಿರ್ಲಕ್ಷ್ಯ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಇವತ್ತು ನಾವು ಬಂದಿದ್ದೀವಿ, ಖಂಡಿತವಾಗ್ಲೂ ಕೂಡ ಆದಷ್ಟು ಬೇಗ ಚಾಲನೆಯನ್ನು ಕೊಟ್ಟು ಪ್ರತಿ ಕೆನಾಲಲ್ಲಿ ನೀರು ಹರಿತಕ್ಕಂಥ ವ್ಯವಸ್ಥೆ ನಾವು ಮಾಡ್ತೀವಿ.